ಅಭಿಮಾನಿಗಳು ತನ್ನ ತಂದೆ ತಾಯಿಯ ಅಚ್ಚೆ ಹಾಕ್ಸ್ಕೊಳ್ತಾರಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಈ ಅಭಿಮಾನ ಅನ್ನುವಂಥದ್ದು, ಹುಚ್ಚು ಅಭಿಮಾನ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಈ ಸುದ್ದಿಯನ್ನು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ 7 ದಿನ ಆಗೋಗಿದೆ. ಜೈಲಿನಿಂದ ದಚ್ಚು ಒಂದು ಸಂದೇಶ ಕೊಟ್ಟಿದ್ರೆ ಫ್ಯಾನ್ಸ್ ಏನೋ ಬೇಸರ ಆಗಿದ್ದಾರೆ. ಏನಾಗಿದ್ರೆ ಅದು ಟ್ರೆಂಡ್ ಆಗಿದೆ. ಈಗ ದರ್ಶನ್ ಕೈದಿ ನಂಬರ್ 6106 ವೆಹಿಕಲ್ ಮೇಲೂ ಕೂಡ ಕೈ ಮೇಲೂ ಕೂಡ ಹಚ್ಚೆ ಹಾಕಿಸ್ಕೊಳ್ತಾ ಇದ್ದಾರೆ. ಮೇಕಪ್ ಇಲ್ಲದೇನೆ ಡಿ ಗ್ಯಾಂಗ್ನ ರಾಣಿ ಮಂಕ್ ಕವಿದಿದೆ ಅಂತೆ. ಸೊ ಇಷ್ಟೆಲ್ಲ ಇದಾವೆ ನೋಡಿ. ಫಸ್ಟು ಈ ಸುದ್ದಿಯನ್ನ ನೋಡಿ, ಆಮೇಲೆ ಮಾತಾಡೋಣ. ನೋಡಿ, ದರ್ಶನ್ ಅಭಿಮಾನಿಗಳ ಹುಚ್ಚು ಅಭಿಮಾನ ಟ್ರೆಂಡ್ ಆಯ್ತು. ಖೈದಿ ನಂಬರ್ 6106 ಕೈ ಮೇಲೂ ಹಚ್ಚೆ, ಗಾಡಿ ಮೇಲೂ 6106. ಹೌದು, ದರ್ಶನ್ ಜೈಲಿಗೆ ಹೋಗಿ ಇಂದಿಗೆ 7 ದಿನವಾಯಿತು. ಇನ್ನು ಅಭಿಮಾನಿಗಳ ಹುಚ್ಚು ಅಭಿಮಾನ ಕರಗಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಕೊಟ್ಟಿರುವ ಖೈದಿ ನಂಬರ್ 6106 ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಾ ಇದೆ. ಅಭಿಮಾನಿಗಳ ಅಭಿಮಾನ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಕೈಗಳ ಮೇಲೆ 6106 ಅಂತ ಹಚ್ಚೆ ಹಾಕಿಸ್ಕೊಳ್ತಾ ಇದ್ದಾರೆ. ಗಾಡಿಗಳ ಹಿಂದೆ ಮುಂದೆ ಖೈದಿ ನಂಬರ್ 6106 ಹಾಕಿಸ್ಕೊಳ್ತಾ ಇದ್ದಾರೆ. ಮೊಬೈಲ್ಗಳ ಪೌಚ್ಗಳ ಮೇಲೂ ಕೂಡ ಖೈದಿ ನಂಬರ್ 6106 ಅನ್ನೋದು ಟ್ರೆಂಡಿಂಗ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಜೈಲಿನಲ್ಲಿರುವ ದರ್ಶನ್ಗೆ ವಿಚಾರಣಾ ದಿನ ಕೈದಿ ಅಂತೇಳಿ 6106 ಕೈದಿ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಆ ಕೈದಿ ನಂಬರ್ ಅನ್ನ ಇಟ್ಕೊಂಡು ಅಭಿಮಾನಿಗಳು ಬೇರೆ ರೀತಿಯಲ್ಲಿ ಅವ್ರಿಗೆ ಅಭಿಮಾನವನ್ನ ಮೆರಿತಾ ಇರುವಂತದ್ದು. ಇದನ್ನ ಅಂಧಾಭಿಮಾನ ಅನ್ಬೋದಾ ಅಥವಾ ಹುಚ್ಚು ಅಭಿಮಾನ ಅಂತ ಕರಿಬೇಕಾ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತೀರಾ? ತೋರಿಸ್ತಾ ಹೋಗ್ತೀನಿ ಬನ್ನಿ. ಗಾಡಿಗಳ ಮೇಲೆ 6106 ಹಾಕಿದ್ರೆ ಹುಷಾರ್, ಗಾಡಿ ನಂಬರ್ ವಿರೂಪಗೊಳಿಸಿದರೆ ಕೇಸ್. ದರ್ಶನ್ ಅಭಿಮಾನಿಗಳ ಹುಚ್ಚಾಟದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಗಾಡಿಗಳ ನಂಬರ್ ವಿರೂಪಗೊಳಿಸಿದರೆ ಕೇಸ್ ಹಾಕೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಾರಿಗೆ ನಿಯಮಗಳ ಪ್ರಕಾರ ಈ ರೀತಿ ನಂಬರ್ಗಳನ್ನು ಹಾಕೋದು ನಿಷಿದ್ಧವಾಗಿದೆ. ಏನು ನೋಂದಣಿ ಫಲಕಗಳ ಮೇಲೆ ಯಾವುದೇ ರೀತಿಯಾದ ವಿರೂಪವಾಗಿ ಅಥವಾ ಡಿಸೈನ್ ಆಗಿ ಅಥವಾ ಯಾವುದೇ ರೀತಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ಏನು ಅದಕ್ಕೆ ಒಂದು ಡೈಮೆನ್ಷನ್ ಅಂತ ಕೊಟ್ಟಿದೆ. ಸೊ ಅಕಾರ್ಡಿಂಗ್ಲಿ ನಾವು ಅದನ್ನ ಡಿಸ್ಪ್ಲೇ ಮಾಡಬೇಕು. ಅದು ಬಿಟ್ಟು ಅದ್ರ ಮೇಲೆ ಏನೇ ರೀತಿಯಲ್ಲಿ ವಿರೂಪ ಮಾಡುವಂತ ಕಾರ್ಯ ಅಥವಾ ಆ ತರದ ಒಂದು ಏನು ಡಿಸ್ಪ್ಲೇ ಮಾಡಿಕೊಂಡು ವಾಹನಗಳನ್ನ ಚಲಾವಣೆ ಮಾಡ್ತಿದ್ರೆ ಕಾನೂನು ಪ್ರಕಾರ ಅವ ಮೇಲೆ ವಿರುದ್ಧವಾಗಿ ಪ್ರಕರಣಗಳನ್ನು ದಾಖಲೆ ಮಾಡಿ ಸೊ ದಂಡವನ್ನು ವಸೂಲಿ ಮಾಡಿ ಸ್ಥಳದಲ್ಲೇ ಅಂತಹ ಒಂದು ವಾಹನಕ್ಕೆ ಅಳವಡಿಸಿದಂತ ಏನು ನಂಬರ್ ಪ್ಲೇಟ್ಗಳನ್ನ ನಾವು ಸಾಧ್ಯವಾದಷ್ಟು ಅಲ್ಲೇ ಬಿಚ್ಚಿಬಿಡ್ತೇವೆ. ಒಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ಅವರು ಅಭಿಮಾನಿಗಳಿಗೆ ತಾಳ್ಮೆಯ ಪಾಠವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ದರ್ಶನ್ ಅವರಿಗೆ ಕೊಟ್ಟಿರುವಂತಹ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಇಟ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ತಮ್ಮ ಬೈಕ್ಗಳ ಮೇಲೆ, ಕಾರುಗಳ ಮೇಲೆ, ಆಟೋಗಳ ಮೇಲೆ, ಜೊತೆಗೆ ಟ್ಯಾಟೂ ಕೂಡ ಹಾಕಿಸ್ಕೊಳ್ತಾ ಇರುವಂತದ್ದು. ಈ ರೀತಿ ಕೊಲೆ ಆರೋಪದಲ್ಲಿರುವಂತಹ ವ್ಯಕ್ತಿಯ ಕೈದಿ ನಂಬರ್ ಅನ್ನ ಹಾಕಿಸ್ಕೊಳ್ಳುವಂತ ಈ ಒಂದು ಹುಚ್ಚು ಅಭಿಮಾನ ಯಾಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಜೈಲಲ್ಲಿ ಭೇಟಿಗೆ ಯಾರೂ ಬರಬೇಡಿ, ತಾಯಿ ಭೇಟಿಗೆ ದರ್ಶನ್ ಬಯಕೆ. ಇನ್ನು ದರ್ಶನ್ ಜೈಲು ಸೇರಿದ ಮೇಲೆ ಭೇಟಿಗಾಗಿ ರಾಜ್ಯದ ಹಲವೆಡೆಯಿಂದ ದರ್ಶನ್ ಅಭಿಮಾನಿಗಳು ಆಗಮಿಸುತ್ತಲೇ ಇದ್ದಾರೆ. ನಿನ್ನೆಯೂ ವಿಕಲಚೇತನ ಅಭಿಮಾನಿಯೊಬ್ಬರು ಬಂದು ಹೋಗಿದ್ದಕ್ಕೆ ದರ್ಶನ್ ಬೇಸರಿಸಿಕೊಂಡಿದ್ದಾರೆ. ಅಭಿಮಾನಿಗಳು ಯಾರೂ ಜೈಲಿನ ಬಳಿ ಬರಬೇಡಿ, ಜೈಲಿನ ನಿಯಮಗಳ ಪ್ರಕಾರ ಅಭಿಮಾನಿಗಳ ಭೇಟಿ ಅಸಾಧ್ಯ. ಜೈಲಿನ ಬಳಿ ನನ್ನ ಭೇಟಿಗೆ ಬಂದು ನೀವು ಕಾಯುವುದು, ಭೇಟಿ ಸಿಗದೆ ನಿರಾಸೆಯಿಂದ ವಾಪಸ್ ಹೋಗುವುದು ಬೇಡ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರಿಗೆ ಮಾತ್ರ ವಾರಕ್ಕೆ 2 ದಿನ ಭೇಟಿಗೆ ಅವಕಾಶ ಕೊಟ್ಟಿದ್ದು, ತಾಯಿ ಹಾಗೂ ಸಹೋದರನ ಭೇಟಿಗೆ ದರ್ಶನ್ ಬಯಕೆ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ ಯುವತಿಯೊಬ್ಬಳು ಜೈಲಿನ ಬಳಿ ಬಂದು ದರ್ಶನನ್ನ ಭೇಟಿ ಮಾಡಲೇಬೇಕು ಅಂತೇಳಿ ಹಠ ಹಿಡಿದಿದ್ಲು. ಆ ವಿಚಾರವನ್ನು ಈಗಾಗಲೇ ದರ್ಶನ್ಗೆ ತಿಳಿಸಲಾಗಿದ್ದು, ದರ್ಶನ್ ಬೇಸರದಿಂದ ಅಭಿಮಾನಿಗಳು ಯಾರೂ ಸಹ ಜೈಲ ಬಳಿ ಬರೋದು ಬೇಡ ಅಂತೇಳಿ ಜೈಲಿನ ಅಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಮಾಡಿಕೊಂಡಿರೋದು. ಇನ್ನು ತಾಯಿ ಮತ್ತು ತಮ್ಮ ಜೈಲಿಗೆ ಭೇಟಿ ಕೊಡೋ ಬಯಕೆಯನ್ನು ಸಹ ಜೈಲಾಧಿಕಾರಿಗಳ ಬಳಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಫಳಫಳ. ಜೈಲಲ್ಲಿ ಮೇಕಪ್ ಇಲ್ಲದೆ ಕೂತ ಡಿ ಗ್ಯಾಂಗ್ ರಾಣಿ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪೊಲೀಸರಿಗೆ ಯಾಮಾರಿಸಿ ಮೇಕಪ್ ಹಾಕೊಂಡು ಲಕಲಕ ಅಂತ ಇದ್ದ ಪವಿತ್ರ ಗೌಡಳ ಬಣ್ಣ ಈಗ ಜೈಲಲ್ಲಿ ಕಳಚಿದೆ. PSIಗೆ ನೋಟಿಸ್ ಕೊಟ್ಟಿರೋದ್ರಿಂದಲೋ ಏನೋ ಜೈಲಧಿಕಾರಿಗಳು ಭಾರಿ ಎಚ್ಚರಿಕೆ ವಹಿಸಿದ್ದಾರೆ. ಪವಿತ್ರ ಗೌಡಗೆ ಯಾವುದೇ ಕಾಸ್ಮೆಟಿಕ್ಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ಮೇಕಪ್ ಇಲ್ಲದೆ ಬ್ಯಾರೆಕ್ನಲ್ಲಿ ಪವಿತ್ರ ಗೌಡ ಇದ್ದಾರೆ. ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಮೇಕಪ್ ಅನ್ನ ಮಾಡಿಕೊಂಡು ಲಕ ಅಂತ ಅಂತಿದ್ಲು. ಆದರೆ ಜೈಲಿಗೆ ಬಂದ ನಂತರ ಸಂಪೂರ್ಣವಾಗಿ ಬಣ್ಣ ಕಳಚಿದೆ ಅಂತಲೇ ಹೇಳ್ಬೋದು. ಇನ್ನು PSIಗೆ ನೋಟಿಸ್ ಕೊಟ್ಟ ಹಿನ್ನೆಲೆ ಸಂಪೂರ್ಣವಾಗಿ ಜೈಲಿನ ಅಧಿಕಾರಿಗಳು ಯಾವುದಕ್ಕೂ ಸಹ ಅನುಮತಿ ಕೊಡ್ತಾ ಇಲ್ಲ. ಇನ್ನು ಮೇಕಪ್ ಕಾಸ್ಮೆಟಿಕ್ಸ್ಗಳಿಗೂ ಸಹ ಇಲ್ಲಿ ಜೈಲಿನಲ್ಲಿ ಅವಕಾಶ ಇಲ್ಲದೆ ಪವಿತ್ರ ಗೌಡ ಈಗ ಜೈಲಿನಲ್ಲಿ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.